ಕರುನಾಡಿಗೆ ನಮಸ್ಕಾರ. ಪೇಪರ್ 2 ಇಂಗ್ಲಿಷ್ ಲಿಟ್ರೇಚರ್. ಇಂಗ್ಲಿಷ್ ಲಿಟ್ರೇಚರ್ದಲ್ಲಿ ಒಂದು ಎಲ್ಲಕ್ಕಿಂತ ಸಣ್ಣ ಟಾಪಿಕ್ ಇದೆ, ಚಿಕ್ಕ ಟಾಪಿಕ್ ಇದೆ. ಅದು ಯೂನಿಟ್ ನಂಬರ್ 6. ಈ ಟಾಪಿಕ್ಲಿಂದ ಪ್ರತಿ ಬಾರಿ ಒಂದು 2ರಿಂದ 3 ಕ್ವಶನ್, 3 ಕ್ವಶನ್ ಅಂತೂ ಪ್ರತಿ ಬಾರಿ ಕೇಳುತ್ತಿದ್ದಾನೆ. 3 ಕ್ವಶನ್ ಅಂದ್ರೆ 6 ಮಾರ್ಕ್ ಆಗುತ್ತೆ. ಇಲ್ಲಿ ಏನಾಗ್ತೈತಿ, ನಾವು ಡಿಟೇಲ್ ಆಗಿ ಬೇರೆ ಬೇರೆ ಲಿಟ್ರೇಚರ್ ಓದೋದಕ್ಕಿಂತ ಈ ಒಂದು ಮಾರ್ಕ್ ಓರಿಯೆಂಟೆಡ್ ಚಾಪ್ಟರ್ಸ್ಗಳನ್ನು ನಾವು ಓದಬೇಕು. ಇದು ನೋಡ್ರಿ, ಇದು 1 ಪೇಜ್ ಐತಿ, ಇದು 2 ಪೇಜ್, ಇದು 3 ಪೇಜ್. ಮುಗೀತು. 3 ಪೇಜ್ ಓದಿದ್ರೆ ಮಿನಿಮಮ್ 6 ಮಾರ್ಕ್ ಫಿಕ್ಸ್. ಮತ್ತು 3 ಪೇಜ್ ಓದಿ ನೆನಪಿನಾಗ ಇಟ್ಕೊಳಕ್ ಆಗ್ತದಲ್ರಿ. ಮತ್ತು ನಾವು ಇಂಗ್ಲೀಷ್ ಲಿಟ್ರೇಚರ್ ಹಾರ್ಡ್ ಅಂತೇಳಿ ಯಾಕೆ ಅಂತೀರಿ ನೀವು? ಈಗ ನಾನು ಜಸ್ಟ್ ಓದ್ಕೊಂತ ಹೋಗ್ತೀನಿ, ಅದನ್ನು ನೀವು ನೋಡ್ಕೊಂತ ಹೋಗ್ರಿ. ಡಿಟೇಲ್ ಅಂತೂ ಏನು ಎಕ್ಸ್ಪ್ಲೇನ್ ಮಾಡಂಗಿಲ್ಲ. ನಾನು ಏನು ಬರೆದಿರ್ತೀನಿ ಅದನ್ನು ತಿಳ್ಕೊಡ್ರಿ. ಸಾಧ್ಯ ಆಯ್ತಂದ್ರೆ ಈ ಒಂದು ಲಿಟ್ರೇಚರ್ ನಾನು ಬರೆದಿರೋ ಇದು ಬುಕ್ಕನ್ನು ತಗೊಳ್ರಿ. ಆಮೇಲೆ ಇದಕ್ಕೆ ರಿಲೇಟೆಡ್ ಇರುವಂಥ ಕ್ವಶನ್ ಬ್ಯಾಂಕನ್ನು ಓದ್ರಿ. ಓಕೆ. ಇಂಗ್ಲಿಷ್ ಇನ್ ಇಂಡಿಯಾ, ಹಿಸ್ಟ್ರಿ, ಇವಲ್ಯೂಷನ್ ಆ್ಯಂಡ್ ಫ್ಯೂಚರ್. ಇಂಗ್ಲಿಷ್ ಭಾಷೆ ಭಾರತದಲ್ಲಿ ಯಾವಾಗ ಬಂತು, ಯಾರು ತೆಗೆದುಕೊಂಡು ಬಂದರು, ಅದರ ಉದ್ದೇಶ ಏನು, ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಹೇಗೆ ಆಗುತ್ತಾ ಹೋಯಿತು, ಭಾರತ ದೇಶ ಸ್ವತಂತ್ರಗೊಂಡ ನಂತರ ಇಂಗ್ಲಿಷದ ಬೆಳವಣಿಗೆ ಹೇಗೆ ನಡೆಯಿತು, ಮತ್ತು ಇನ್ನು ಮುಂದೆ ಇಂಗ್ಲಿಷ್ ಭಾಷೆಯ ಒಂದು ಭವಿಷ್ಯ ಹೇಗಿದೆ ಅನ್ನೋದನ್ನು ಇದರಲ್ಲಿ ನೋಡೋಣ. ದ ಲ್ಯಾಂಗ್ವೇಜ್ ವರ್ಲ್ಡ್ ಅನ್ನುವ ಒಂದು ನಾಟಕ ಇದೆ. ದ ನೇಮ್ ಆಫ್ ದಿಸ್ ಡ್ರಾಮಾ, ದ ಲ್ಯಾಂಗ್ವೇಜ್ ವರ್ಲ್ಡ್. ಈ ಡ್ರಾಮಾ ಏನು ಹೇಳ್ತೈತಿ? ದಿಸ್ ಡ್ರಾಮಾ ಟೆಲ್ಸ್ ಅಬೌಟ್ ಇಂಗ್ಲಿಷ್ ಲ್ಯಾಂಗ್ವೇಜ್. English language is emerged from the process of colonization. ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಬಗ್ಗೆ ಮತ್ತು ಕೊಲೊನೈಸೇಷನ್, ಈ ಪ್ರಕ್ರಿಯೆಯಿಂದ ಇಂಗ್ಲಿಷ್ ಭಾಷೆ ಬೆಳವಣಿಗೆ ಆಗಿದೆ. ಬ್ರಿಟಿಷರು ಪ್ರಪಂಚದ ಅನೇಕ ದೇಶಗಳ ಮೇಲೆ ಆಕ್ರಮಣ ಮಾಡಿ ಅಲ್ಲಿ ತಮ್ಮ ವಸಾಹತುಗಳನ್ನು ನಿರ್ಮಿತಿ ಮಾಡಿದ್ದಾರೆ. ಹೀಗಾಗಿ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರಪಂಚದ ಎಲ್ಲ ದೇಶಗಳ ಕಡೆ ಹಬ್ಬಿದೆ. ಬ್ರಿಟಿಷರ್ಸ್ ರೂಲ್ಡ್ ಓವರ್ ವರ್ಲ್ಡ್ ಅರ್ಲಿಯರ್. ಬ್ರಿಟಿಷರ್ಸ್ ಯೂಸ್ಡ್ ದೇರ್ ಪವರ್ ಅಂಡ್ ಕಂಟ್ರೋಲ್ ದ ವರ್ಲ್ಡ್ ಓವರ್. ಕಂಟ್ರೀಸ್ ಗಾಟ್ ಇಂಗ್ಲಿಷ್ ಆಸ್ ಅ ಗಿಫ್ಟ್. ಬ್ರಿಟಿಷರು ಜಗತ್ತಿನ ತುಂಬ ಆಳಿದ್ದಾರೆ. ಅವರು ತಮ್ಮ ಸಾಮರ್ಥ್ಯದಿಂದ, ಶಕ್ತಿಯಿಂದ ಜಗತ್ತನ್ನು ಆಳಿದ್ದಾರೆ. ಹೀಗಾಗಿ ಅವರು ಇಂಗ್ಲಿಷ್ ಭಾಷೆನ ಇಡೀ ಜಗತ್ತಿಗೆ ಒಂದು ಗಿಫ್ಟ್ ಆಗಿ ನೀಡಿದ್ದಾರೆ. ಆಲ್ ಇಂಟರ್ನ್ಯಾಷನಲ್ ವರ್ಕ್ಸ್ ಈಸ್ ಹ್ಯಾಪನಿಂಗ್ ಇನ್ ಇಂಗ್ಲಿಷ್. ಇನ್ ಇಂಡಿಯಾ, ಬ್ರಿಟಿಷರ್ಸ್ ವೇರ್ ರೂಲ್ಡ್ ಮೋರ್ ದೆನ್ 200 years. ಆಲ್ ಸಬ್ಜೆಕ್ಟ್ಸ್ ವೇರ್ ರಿಟನ್ ಇನ್ ಇಂಗ್ಲಿಷ್. 200 to 300 years ತನಕ ಬ್ರಿಟಿಷರು ನಮ್ಮ ದೇಶದೊಳಗೆ ಆಳಿ ಹೋಗಿದ್ದಾರೆ. 16ನೇ ಶತಮಾನದೊಳಗೆ ಅವರು ಬಂದಿದ್ರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ 16, 17, 18, 19 ಅಂದ್ರೆ 300ಗಿಂತ ಹೆಚ್ಚಿಗೆ, 200 ಅಲ್ಲ, 300ಗಿಂತ ಹೆಚ್ಚಿನ ವರ್ಷ ಬ್ರಿಟಿಷರು ನಮ್ಮ ದೇಶದಲ್ಲಿ ಆಳಿದ್ದಾರೆ. ಇಂದು ಪ್ರಪಂಚದ ಎಲ್ಲಾ ಕೆಲಸಗಳು ಇಂಗ್ಲಿಷ್ದಲ್ಲಿ ನಡೆಯುತ್ತವೆ. ಇನ್ ಇಂಡಿಯಾ, ಇಂಗ್ಲಿಷ್ ಹ್ಯಾಸ್ ಡೆವಲಪ್ಡ್ ಫ್ರಮ್ ದ ಫಾರಿನ್ ಲ್ಯಾಂಗ್ವೇಜ್ ಟು ಅಸೋಸಿಯೇಟ್ ಲ್ಯಾಂಗ್ವೇಜ್. ಇದು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಇಂಗ್ಲಿಷ್ ಹ್ಯಾಸ್ ಡೆವಲಪ್ಡ್ ಫ್ರಮ್ ಫಾರಿನ್ ಲ್ಯಾಂಗ್ವೇಜ್ ಟು ಅಸೋಸಿಯೇಟ್ ಆಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್. ಇಂಗ್ಲಿಷ್ ಭಾರತದಲ್ಲಿ ಕೇವಲ ಫಾರಿನ್ ಲ್ಯಾಂಗ್ವೇಜ್ ಮಾತ್ರ ಅಲ್ಲ, ಅದನ್ನ ನಾವು ಆಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ನಾವು ಉಪಯೋಗ ಮಾಡುತ್ತಿದ್ದೇವೆ. ಭಾರತ ದೇಶದ ಒಂದು ಆಡಳಿತದ ಭಾಷೆ ಇಂಗ್ಲಿಷ್ ಆಗಿದೆ. ಕ್ವೀನ್ ಲ್ಯಾಂಗ್ವೇಜ್ ಮೀನ್ಸ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಕೇಮ್ ಟು ಇಂಡಿಯಾ ಬೈ ಬ್ರಿಟಿಷ್ ಪೀಪಲ್. ಇಂಗ್ಲಿಷ್ ಭಾಷೆಗೆ ಕ್ವೀನ್ ಲ್ಯಾಂಗ್ವೇಜ್ ಎಂದು ಕೂಡ ನಾವು ಕರೆಯುತ್ತೇವೆ. ಬ್ರಿಟಿಷ್ ರಾಣಿ ಇಂಗ್ಲಿಷದಲ್ಲಿ ಮಾತನಾಡುತ್ತಾಳೆ. ಇಂಗ್ಲಿಷ್ ಭಾಷೆ ಭಾರತಕ್ಕೆ ಬ್ರಿಟಿಷರಿಂದ ಬಂದಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಎಸ್ಟಾಬ್ಲಿಷ್ಡ್ ಆನ್ 31st December 1600. ಪ್ಲೀಸ್ ಇದನ್ನು ನೆನಪಿಡ್ರಿ. ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಸ್ಥಾಪನೆ ಆಗಿದ್ದು ಯಾವ ವರ್ಷ? 31st December 1600. ದ ಬಿಗಿನಿಂಗ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ ವಾಸ್ 31st December 1600. ಇಂಗ್ಲಿಷ್ ಭಾಷೆಯ ಪ್ರಾರಂಭ ಕೂಡ 31st December 1600 ಇಂದ ಪ್ರಾರಂಭವಾಗಿದೆ. ಇದು ಪ್ರಶ್ನೆ ಕೇಳುತ್ತಾರೆ. ಇಂಗ್ಲಿಷ್ ಮೆನ್ ಕೇಮ್ ಟು ಇಂಡಿಯಾ ವಿತ್ ದ ಪರ್ಪಸ್ ಆಫ್ ಬಿಸ್ನೆಸ್ ಅಂಡ್ ಟ್ರೇಡ್, ಬಟ್ ದೇ ಟುಕ್ ಪಾರ್ಟ್ ಇನ್ ಪೊಲಿಟಿಕ್ಸ್. ಸ್ಲೋಲಿ ಬ್ರಿಟಿಷರ್ಸ್ ಒನ್ ಮೆನಿ ಪ್ಲೇಸಸ್ ಇನ್ ಇಂಡಿಯಾ. ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತಕ್ಕೆ ಬಂದಿದ್ದ ಉದ್ದೇಶ ವ್ಯವಸಾಯ ಮಾಡೋ ಸಲುವಾಗಿ, ಬಿಸ್ನೆಸ್ ಮಾಡೋ ಸಲುವಾಗಿ, ವ್ಯಾಪಾರ ಮಾಡೋ ಸಲುವಾಗಿ. ನಂತರ ಅವರು ರಾಜಕೀಯದಲ್ಲಿ ಆಸಕ್ತಿ ತೋರಿಸಿ ಸಾವಕಾಶವನ್ನು ಭಾರತದ ಅನೇಕ ಸ್ಥಳಗಳನ್ನು ಗೆದ್ದು ಕೊನೆಗೆ ಇಂಡಿಯಾವನ್ನು ಗೆದ್ದು ಇಂಡಿಯಾದ ಮೇಲೆ ಆಡಳಿತ ನಡೆಸಿದ್ದಾರೆ. ದ ಬ್ರಿಟಿಷ್ ಗವರ್ಮೆಂಟ್ ಹ್ಯಾಡ್ ಮೇಡ್ ಒನ್ ಪಾಲಿಸಿ ಇನ್ 1793. ಪ್ಲೀಸ್ ನೆನ್ಪಿಡ್ರಿ ಇವರು.
ಬ್ರಿಟಿಷ್ ಗವರ್ಮೆಂಟ್ ಮಾಡಿದ ಒಂದು ದೊಡ್ಡ ಯೋಜನೆ. ಬ್ರಿಟಿಷ್ ಕೈಂಡ್ ಹಾರ್ಟೆಡ್ ಮ್ಯಾನ್ ಅಂಡ್ ಹ್ಯುಮ್ಯಾನಿಟೇರಿಯನ್ ಫಿಲಂಥ್ರೋಪಿಸ್ಟ್ ವಿಲಿಯಂ ವಿಲ್ಬರ್ಫೋರ್ಸ್, ಪ್ಲೀಸ್ ಹೆಸರು ನೆನ್ಪಿಡ್ರಿ, ಮಿಸ್ಟರ್ ವಿಲಿಯಂ ವಿಲ್ಬೋರ್ಫೋರ್ಸ್, ಮಿಸ್ಟರ್ ವಿಲಿಯಂ ವಿಲ್ಬೋರ್ಫೋರ್ಸ್, ಇವ್ರ ಹೆಸರು ನೆನ್ಪಿಡ್ಬೇಕು ನೀವೆಲ್ಲರೂ. ವಿಲಿಯಂ ವಿಲ್ಬೋರ್, ಈ ವ್ಯಕ್ತಿ ಹೆಸರು ನೆನಪಿಡ್ರಿ. ಫೋರ್ಸ್ added 2 clauses in the company's charter act. ಇವ್ರು ಏನ್ ಹೇಳ್ತಾರ್ರಿ, ಈ ಒಳ್ಳೆ ಮನುಷ್ಯ, ಬ್ರಿಟಿಷ್ ಒಳ್ಳೆ ಮನುಷ್ಯ, these 2 clauses supported educations to Indian but British government did not support it. ಇವರು ವಿಲಿಯಂ ವಿಲ್ಬೋರ್ ಫೋರ್ಸ್ ಇವ್ರು ಏನ್ ಹೇಳಿದ್ರು, ಭಾರತೀಯ ಜನರಿಗೆ ಶಿಕ್ಷಣ ಕೊಡಬೇಕು ಅನ್ನುವ ಒಂದು ಉದಾತ್ತ ಹೆತ್ತು ವಿಲಿಯಂ ವಿಲ್ಬೋರ್ಸ್ ಇತ್ತು. ಇವರು ತಮ್ಮ ಚಾರ್ಟರ್ ಆಕ್ಟ್ ಅದ, ಕಂಪನಿ ಆಕ್ಟದಲ್ಲಿ 2 ಹೊಸ ಕ್ಲಾಸ್ಗಳನ್ನ ಕೂಡಿಸಿದ್ರು, ನಿಯಮಾವಳಿಗಳನ್ನ. ಆದರೆ ಇವರು ಹೇಳಿದ ನಿಯಮಾವಳಿಗಳು ಬ್ರಿಟಿಷ್ ಗೌರ್ಮೆಂಟ್ ಸ್ವೀಕಾರ ಮಾಡಲಿಲ್ಲ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಚಾರ್ಟರ್ ಆಕ್ಟ್ ರಿನ್ಯೂಡ್ ಇನ್ 1813. ನೆನ್ಪಿಡ್ರಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯವರ ಚಾರ್ಟರ್ ಆಕ್ಟ್ ಮತ್ತೆ ಹೊಸದಾಗಿ 1813 ಅಲ್ಲಿ ಪ್ರಕಟಿಸಿದ್ರು. ಇಟ್ ವಾಸ್ ನೋನ್ ಆಸ್ ಚಾರ್ಟರ್ ಆಕ್ಟ್. ಇಟ್ ಡಿಸೈಡೆಡ್ to spend 1 lakh rupees for educating Indian people per year. ಭಾರತೀಯರಿಗೆ ಶಿಕ್ಷಣ ಕೊಡಬೇಕು, ಶಿಕ್ಷಣದ ಮೇಲೆ 1 ಲಕ್ಷ ರೂಪಾಯಿ ಖರ್ಚು ಮಾಡಬೇಕು ಎಂದು ಚಾರ್ಟರ್ ಆಕ್ಟ್ ಹೇಳಿದೆ. ಈ ಪ್ರಕಾರ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿದವರು ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಭಾರತೀಯರಿಗೆ ಶಿಕ್ಷಣ ಕೊಡುವ ಸಲುವಾಗಿ ಖರ್ಚು ಮಾಡಲು ಪ್ರಾರಂಭಿಸಿದರು. ಇದು ಪ್ರಶ್ನೆ ಕೇಳುತ್ತಾರೆ. ಚಾರ್ಟರ್ ಆಕ್ಟ್ ದಲ್ಲಿ ಏನೇನು ವೈಶಿಷ್ಟ್ಯಗಳಿದ್ದು ನೋಡ್ರಿ. ಇಟ್ ಇಂಪ್ಯಾಕ್ಟೆಡ್ ಆನ್ ಎಜುಕೇಶನ್ ಆಫ್ ಇಂಡಿಯನ್ಸ್, ಭಾರತೀಯರಿಗೆ ಶಿಕ್ಷಣದ ಕೊಡಬೇಕು ಅನ್ನುವ ಒಂದು ವಿಚಾರ ಇಲ್ಲಿ ಪ್ರಾರಂಭ ಆಯಿತು. ಇಟ್ ಇಂಪ್ಯಾಕ್ಟೆಡ್ ಆನ್ ದ ಗ್ರೋತ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್, ಇಂಗ್ಲಿಷ್ ಭಾಷೆಯ ಬೆಳವಣಿಗೆ ಪ್ರಾರಂಭ ಆಯಿತು. 1 ಲಕ್ಷ ರೂಪಾಯಿ ಸ್ಪೆಷಲ್ ಆಗಿ ಇಂಗ್ಲಿಷ್ ಜ್ಞಾನ ಕೊಡುವ ಸಲುವಾಗಿ ಖರ್ಚು ಮಾಡಬೇಕಂತೇಳಿ ಇವರು ಬ್ರಿಟಿಷರು ನಿರ್ಧಾರ ಮಾಡಿದರು. ಇಟ್ ಹೆಲ್ಪ್ಡ್ ಟು ಸ್ಪ್ರೆಡ್ ಇಂಗ್ಲಿಷ್ ಲಿಟರೇಚರ್ ಇನ್ ಇಂಡಿಯಾ, ಭಾರತದಲ್ಲಿ ಇಂಗ್ಲಿಷ್ ಸಾಹಿತ್ಯವನ್ನು ಪ್ರಸಾರ ಮಾಡಲು ಪ್ರಾರಂಭಿಸಿದರು. ಇಟ್ ಆಲ್ಸೋ ಹೆಲ್ಪ್ಡ್ ಇಂಡಿಯನ್ ಸಂಸ್ಕೃತ್ ಲಿಟರೇಚರ್ ಟು ಟ್ರಾನ್ಸ್ಲೇಟ್ ಇನ್ ಟು ಇಂಗ್ಲಿಷ್, ಸಂಸ್ಕೃತ ಭಾಷೆಯ ಸಂಸ್ಕೃತ ಸಾಹಿತ್ಯವನ್ನ ಇಂಗ್ಲಿಷದಲ್ಲಿ ಟ್ರಾನ್ಸ್ಲೇಷನ್ ಮಾಡಲು ಚಾರ್ಟರ್ ಆಕ್ಟ್ ಹೇಳಿದೆ. ಪ್ರೊಡಕ್ಷನ್ ಅಂಡ್ ಪಬ್ಲಿಕೇಶನ್ ಆಫ್ ಇಂಗ್ಲಿಷ್ ಬುಕ್ ಇನ್ಕ್ರೀಸ್ಡ್, ಇಂಗ್ಲಿಷ್ ಪುಸ್ತಕಗಳ ಒಂದು ಪ್ರಕಟಣೆ ಹೆಚ್ಚಿನ ಪ್ರಮಾಣದಲ್ಲಿ ಬೆಳವಣಿಗೆ ಆಯಿತು. ಇಂಟ್ರೊಡ್ಯೂಸ್ಡ್ ವೆಸ್ಟರ್ನ್ ಸಬ್ಜೆಕ್ಟ್ ಟು ಇಂಡಿಯನ್ಸ್, ವೆಸ್ಟರ್ನ್ ಸಾಹಿತ್ಯದ ಅನೇಕ ಸಬ್ಜೆಕ್ಟ್ಸ್ಗಳನ್ನ ಭಾರತೀಯರಿಗೆ ಇಲ್ಲಿ ಪರಿಚಯ ಮಾಡಿಕೊಡಲಾಯಿತು. ಚಾರ್ಟರ್ ಆಕ್ಟ್ 1813 ಹ್ಯಾಡ್ ಡಿಸೈಡೆಡ್ ಟು ಫಾರ್ಮ್ ಅಂಡ್ ಟು ಎಸ್ಟಾಬ್ಲಿಷ್, ಇದು ನೆನ್ಪಿಡ್ರಿ, ಪೇಪರ್ದಾಗ ಕೇಳ್ತಾರೆ ನೋಡ್ರಿ. ಚಾರ್ಟರ್ ಆಕ್ಟ್ 1833 ಅಲ್ಲಿ ಏನು ನಿರ್ಧಾರ ಮಾಡಿತು, ಏನನ್ನು ಸ್ಥಾಪನೆ ಮಾಡಲು ನಿರ್ಧಾರ ಮಾಡಿತು. ದ ಕಮಿಟಿ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಟ್ ಕಲ್ಕತ್ತಾ ಇನ್ 1923. ಸಾರ್ವಜನಿಕ ಶಿಕ್ಷಣ ಇಲಾಖೆ ಪ್ರಾರಂಭ ಮಾಡಬೇಕಂತೇಳಿ ಚಾರ್ಟರ್ ಆಕ್ಟ್ ಹೇಳಿದೆ. ಈ ಪ್ರಕಾರ ಕಲ್ಕತ್ತಾದಲ್ಲಿ ಪ್ರಾರಂಭವಾಯಿತು. ದಿಸ್ ಕಮಿಟಿ, ಯಾವುದು ಕಮಿಟಿ? ಚಾರ್ಟರ್ ಕಮಿಟಿ ವರ್ಕ್ಡ್ ಫಾರ್ ದ ಗ್ರೋತ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಎಜುಕೇಶನ್ ಸಿಸ್ಟಮ್. ದಿಸ್ ಕಮಿಟಿ ಆಲ್ಸೋ ಸಪೋರ್ಟೆಡ್ ರೀಜನಲ್ ಲ್ಯಾಂಗ್ವೇಜ್. ಇಂಗ್ಲಿಷ್ ಲ್ಯಾಂಗ್ವೇಜ್ ಬೆಳವಣಿಗೆ ಆಗಬೇಕು, ಅದರ ಜೊತೆಗೆ ಭಾರತದ ಪ್ರಾದೇಶಿಕ ಭಾಷೆಗಳು ಕೂಡ ಬೆಳಿಬೇಕು ಅನ್ನೋ ಉದ್ದೇಶ ಇತ್ತು. ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ. ಫಾರ್ ದಿಸ್ ವರ್ಕ್ 2 sources ವರ್ಕ್ಡ್. ದೇ ಆರ್ ಆಸ್ ಫಾಲೋವಿಂಗ್. ಭಾರತದಲ್ಲಿ ಇಂಗ್ಲಿಷ್ ಭಾಷೆಯ ಬೆಳವಣಿಗೆಗಾಗಿ ಕೆಲಸ ಮಾಡಿದ 2 ಪ್ರಮುಖ ಸಂಸ್ಥೆಗಳು. ಒಂದು ಕ್ರಿಶ್ಚಿಯನ್ ಮಿಷನರೀಸ್, ಈ ಚರ್ಚ್ ಸ್ಥಾಪನೆ ಮಾಡುವ ಸಲುವಾಗಿ ಪಾದ್ರಿಗಳು ಅಂದ್ರೆ ಕ್ರಿಶ್ಚಿಯನ್ ಧರ್ಮದ ಚರ್ಚ್ಗಳು, ಕ್ರಿಶ್ಚಿಯನ್ ಧರ್ಮ ಪ್ರಚಾರ ಮಾಡುವ ಸಲುವಾಗಿ ಕ್ರಿಶ್ಚಿಯನ್ ಮಿಷನರಿಗಳು ಭಾರತಕ್ಕೆ ಬಂದಿದ್ದವು. ಅವರು ಮತ್ತು ಸೆಮಿ ರ್ಯಾಷನಲಿಸ್ಟ್ ಮೂವ್ಮೆಂಟ್, ಈ 2 ಸಂಸ್ಥೆಗಳು, ಈ 2 ಒಂದು ಘಟಕಗಳು ಇಂಗ್ಲಿಷ್ ಬೆಳವಣಿಗೆಗೆ ಸಹಕಾರ ನೀಡಿದ್ದೇವೆ. The Christian missionaries were spread education through English before the East India Company. When at Saint Francis Xavier arrived in India 1542. ಪ್ಲೀಸ್ ನೆನ್ಪಿಡ್ರಿ, ಇದು ಪ್ರಶ್ನೆ ಕೇಳಿದ್ರು ಒಂದು ಬಾರಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿದವರು ಇಂಗ್ಲಿಷ್ ಭಾಷೆಯ ಒಂದು ಶಿಕ್ಷಣ ಕೊಡುವುದಕ್ಕಿಂತ ಮುಂಚೆ ಯಾರು ಇಂಗ್ಲಿಷದ ಶಿಕ್ಷಣ ಕೊಡಲು ಭಾರತದಲ್ಲಿ ಪ್ರಾರಂಭ ಮಾಡಿದ್ರು? ಕ್ರಿಶ್ಚಿಯನ್ ಮಿಷನರಿ. ವಿಶೇಷವಾಗಿ ಯಾವ ವ್ಯಕ್ತಿ? ಇವರು ಸೈಂಟ್ ಫ್ರಾನ್ಸಿಸ್ ಜೇವಿಯರ್. ಇವರು 1542 ಅಲ್ಲಿ ಭಾರತಕ್ಕೆ ಬಂದಿದ್ದರು. ಕ್ರಿಶ್ಚಿಯನ್ನರ ಮೂಲಕ, ಚರ್ಚದ ಮೂಲಕ
ಮಿಷನರಿ ಮೂಲಕ ಇಂಗ್ಲಿಷ್ ಶಿಕ್ಷಣ ಕೊಡಲು ಪ್ರಾರಂಭಿಸಿದರು. ಲಾರ್ಡ್ ಮೆಕಾಲೆ ಹ್ಯಾಡ್ ಸಪೋರ್ಟೆಡ್ ಎಜುಕೇಶನ್ ಆಫ್ ಇಂಡಿಯನ್ಸ್ ಇನ್ ದ ಮೀಡಿಯಂ ಆಫ್ ಇಂಗ್ಲಿಷ್. ಇದನ್ನು ಪ್ರಶ್ನೆ ಕೇಳ್ತಾರೆ ನೋಡ್ರಿ. ಭಾರತೀಯರಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಶಿಕ್ಷಣ ಕೊಡಬೇಕು ಎಂದು ಹೇಳಿದ ವ್ಯಕ್ತಿ ಯಾರು? ಲಾರ್ಡ್ ಮೆಕಾಲೆ. ಲಾರ್ಡ್ ಮೆಕಾಲೆ ಮಿನಿಟ್ ಕೇಮ್ ಆನ್ 2 ಫೆಬ್ರವರಿ 1835. ಇದನ್ನು ಪ್ರಶ್ನೆ ಕೇಳಿದ್ರು ನೋಡ್ರಿ. ಲಾರ್ಡ್ ಮೆಕಾಲೆ ಅವರ ಮಿನಿಟು ಯಾವ ದಿನಾಂಕದಂದು ನಮ್ಮ ಭಾರತದಲ್ಲಿ ಒಂದು ಪ್ರಕಟವಾಯಿತು? 2 ಫೆಬ್ರವರಿ 1835. ಪ್ಲೀಸ್ ನೆನ್ಪಿಡ್ಬೇಕದು. ಹಿ ಸಪೋರ್ಟೆಡ್, ಯಾರು? ಲಾರ್ಡ್ ಮೆಕಾಲೆ ಸಪೋರ್ಟೆಡ್ ಮೀಡಿಯಂ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ದಿ ಅನದರ್ ಒನ್ ಲಾರ್ಡ್ ಆಕ್ಲ್ಯಾಂಡ್ ಮಿನಿಟ್. ಇದನ್ನು ನೆನ್ಪಿಡ್ರಿ. ಲಾರ್ಡ್ ಆಕ್ಲ್ಯಾಂಡ್ ಮಿನಿಟ್ ವಿಚ್ ವಾಸ್ ಫಾರ್ಮ್ಡ್ ಇನ್ 1839. ಪ್ರಶ್ನೆ ಕೇಳ್ತಾರೆ, ಆಕ್ಲ್ಯಾಂಡ್ ಮಿನಿಟ್ ಯಾವಾಗ ಪ್ರಾರಂಭ ಆಯಿತು? 1839 ಅಲ್ಲಿ. ಹ್ಯಾಸ್ ಆಲ್ಸೋ ಎನ್ಕರೇಜ್ಡ್ ಅಂಡ್ ಸಪೋರ್ಟೆಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್ ಸ್ಕೂಲ್ ಎಜುಕೇಶನ್. ಇನ್ನು ವುಡ್ಸ್ ಡಿಸ್ಪ್ಯಾಚ್ 1854 ಅಲ್ಲಿ ವುಡ್ಸ್ ಡಿಸ್ಪ್ಯಾಚ್ ವರದಿಯನ್ನು ಜಾರಿಯಲ್ಲಿ ತರಲಾಯಿತು. ಹಂಟರ್ ಕಮಿಷನ್ 1882 ಅಲ್ಲಿ ಜಾರಿಯಲ್ಲಿ ತರಲಾಗಿದೆ. ಆಲ್ ದೀಸ್ 3 ಅಂದ್ರೆ ಆಕ್ಲ್ಯಾಂಡ್ ನೋಡ್ರಿ, ಇದು ನೆನ್ಪಿಡ್ರಿ. ಆಕ್ಲ್ಯಾಂಡ್ ಮಿನಿಟ್ಸ್ 1839 ಪೇಪರ್ದೊಳಗೆ ಕೇಳಿದ್ರು. ಆಕ್ಲ್ಯಾಂಡ್ ಮಿನಿಟ್ ಯಾವಾಗ ಜಾರಿಯಲ್ಲಿ ತರಲಾಯಿತು? 1839. ವುಡ್ಸ್ ಡಿಸ್ಪ್ಯಾಚ್ 1854 ಮತ್ತು ಹಂಟರ್ ಕಮಿಷನ್ 1882. ಇವು 3 ಒಂದು ಯೋಜನೆಗಳು ಹ್ಯಾವ್ ಸಪೋರ್ಟೆಡ್ ಟು ಮೇಕ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ ಆಸ್ ಅ ಫೀಚರ್ಸ್ ಆಫ್ ಇನ್ಸ್ಟ್ರಕ್ಷನ್ಸ್. ಭಾರತದಲ್ಲಿ ಇಂಗ್ಲಿಷನ್ನ ಬಳಕೆ ಮಾಡಿ ಇಂಗ್ಲಿಷ್ ಮಾಧ್ಯಮದ ಮೂಲಕ ಶಿಕ್ಷಣ ಕೊಡಬೇಕಂತೇಳಿ ಈ 3 ಕಮಿಟಿಗಳು ಕೆಲಸ ಮಾಡಿವೆ ಅಥವಾ ಸಲಹೆ ನೀಡಿವೆ. ಇನ್ ಎಜುಕೇಶನ್ earlier Britishers purpose was different regarding English language teaching to Indian. Initially they thought that to create babus only, means to create a clerk, but later English helped Indians as a boon and helped a lot in a positive manner. ಪ್ರಾರಂಭದಲ್ಲಿ ಬ್ರಿಟಿಷರು ಭಾರತೀಯರಿಗೆ ಇಂಗ್ಲಿಷ್ ಕಲಿಸಬೇಕು, ಅವ್ರದ್ದು ಉದ್ದೇಶ ಏನೈತ್ರಿ? ಸ್ವಾರ್ಥಿ ಉದ್ದೇಶ ಇತ್ತು. ಕೇವಲ ಕ್ಲರಿಕಲ್ ಕೆಲಸ ಮಾಡೋ ಸಲುವಾಗಿ ಭಾರತೀಯರಿಗೆ ಇಂಗ್ಲಿಷ್ ಕಲಿಸೋದು. ಬ್ರಿಟಿಷರು ಏನು ಹೇಳ್ತಾರೆ ಅದನ್ನಷ್ಟೇ ಕೆಲಸ ಮಾಡೋ ಸಲುವಾಗಿ ಇಂಗ್ಲಿಷರಿಗೆ ಜ್ಞಾನ ಅಂದ್ರೆ ಇಂಗ್ಲಿಷ್ ಜ್ಞಾನ ಭಾರತೀಯರಿಗೆ ಇರಬೇಕಂತೇಳಿ ಅವ್ರು ವಿಚಾರ ಮಾಡಿದ್ರು. ಬಾಬು ವ್ಯಕ್ತಿಗಳನ್ನ ಕ್ರಿಯೇಟ್ ಮಾಡೋದು. ಆದರೆ ನಂತರ ಇಂಗ್ಲಿಷ್ ಭಾಷೆಯ ಒಂದು ಸಹಾಯದಿಂದ ಭಾರತೀಯರು ಇಂಗ್ಲಿಷ್ ಅನ್ನು ಓದಿ ಕಲಿತು ಅವ್ರಿಗಿಂತ ಹೆಚ್ಚು ನಾವು ಸಾಧನೆಯನ್ನು ಇಂದು ಮಾಡಿ ತೋರಿಸಿದ್ದೇವೆ. ಇಂಗ್ಲೆಂಡ್ ಇವತ್ತಿಗೂ ಕೂಡ ಚಂದ್ರನ ಮೇಲೆ ಹೋಗಿಲ್ಲ, ಆದರೆ ನಾವು ಚಂದ್ರನ ಮೇಲೆ ಹೋಗಿದ್ದೇವೆ. ನಾವು ಚಂದ್ರನ ಮೇಲೆ ಹೋದಾಗ ಬ್ರಿಟಿಷರು ನಮಗೆ ಬೈದ್ರು, ಮಕ್ಕಳು ಭಾರತೀಯರಿಗೆ ಉಳ್ಳಕ್ಕೆ ಜ್ವಾಳ ಇಲ್ಲ, ರೊಟ್ಟಿಲ್ಲ, ಇವರು ಚಂದ್ರನ ಮೇಲೆ ಹೊಂಟಿರ್ತೇವೆ. ಅಣ್ಣ, ರೊಟ್ಟಿ ಜ್ವಾಳ ಇರಲಿಲ್ಲ ಅಂದ್ರೂ ನಾವು ಸಾಧನೆ ಮಾಡಿ ತೋರಿಸ್ತೀವಿ, ನಾವು ಉಪವಾಸ ಹೊಟ್ಟಿ ಇದ್ರೂ ನಾವು ಸಾಧನೆ ಮಾಡಿ ತೋರಿಸ್ತೀವಿ ಅಂತೇಳಿ ಹೆಮ್ಮೆ ಅಂತ ಹೇಳ್ಬೇಕು ಆ ಮಕ್ಕಳಿಗೆ. ಓಕೆ, ದ ಫಸ್ಟ್ ಅಂಡ್ ದ ಫಾರ್ಮೋಸ್ಟ್ ಬೆನಿಫಿಟ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಇಂಡಿಯನ್ ಈಸ್ ದಟ್ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ ವಾಸ್ ಎಮರ್ಜ್ಡ್. ಎಲ್ಲಕ್ಕಿಂತ ದೊಡ್ಡ ಬೆನಿಫಿಟ್ ನಮ್ಗೆ ಏನಾಗಿದೆ? ಭಾರತೀಯರು ಇಂಗ್ಲಿಷ್ ಸಾಹಿತ್ಯವನ್ನು ಬರೆದಿದ್ದಾರೆ. ಹೀಗಾಗಿ ಇಂಡಿಯನ್ ಇಂಗ್ಲಿಷ್ ಲಿಟರೇಚರ್ ಬೆಳವಣಿಗೆ ಆಯಿತು. ಯಾರು? ಆರ್.ಕೆ. ನಾರಾಯಣ ಆಗಲಿ, ವಿ.ಎಸ್. ನೈಪಾಲ್ ಆಗಲಿ, ನಮ್ದೇನು ಭಾರತೀಯರು ಎಷ್ಟು ಜನರು ಇಂಗ್ಲಿಷ್ ಸಾಹಿತ್ಯವನ್ನು ಬರೆದವರು ಇದ್ದಾರೆ. ಅನಿತಾ ದೇಸಾಯಿ ಆಗಲಿ, ರವೀಂದ್ರನಾಥ್ ಟಾಗೋರ್ ಅವರಿಗೆ ನೋಬೆಲ್ ಪುರಸ್ಕಾರ ಬಂದ್ಬಿಡ್ತು ಗೀತಾಂಜಲಿಗೆ. ದ ಪ್ರೆಸೆಂಟ್ ಪೊಸಿಷನ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇಸ್ ವೆರಿ ಡಿಫರೆಂಟ್. ಇಂಗ್ಲಿಷ್ ಆಕ್ಯುಪೈಡ್ ದ ಸೆಂಟರ್ ಅಂಡ್ ದ ಟಾಪ್ ಲೆವೆಲ್ ಆಫ್ ಆಲ್ ಫೀಲ್ಡ್. ಇವತ್ತು ಇಂಗ್ಲಿಷ್ ಭಾರತದ ಅವಿಭಾಜ್ಯ ಅಂಗವಾಗಿದೆ. ಪ್ರತಿಯೊಂದು ಸರ್ಕಾರದ ಎಕ್ಸಾಮ್ ಇಂಗ್ಲಿಷ್ದಲ್ಲೇ ಇರುತ್ತದೆ ಮತ್ತು ಅದರ ಜೊತೆಗೆ ಮಾತೃಭಾಷೆಯಲ್ಲಿ ಇರುತ್ತದೆ. ಇಂಡಿಯನ್ಸ್ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಅಂದ್ರೆ ಇಂಗ್ಲಿಷ್ ಭಾರತೀಯ ಜನರ ಜೊತೆಗೆ ಕಂಪ್ಲೀಟ್ ರಕ್ತದಲ್ಲೇ ಕೂಡಿಕೊಂಡಿದೆ. ದ ಬ್ರಿಟಿಷರ್ಸ್ ವೇರ್ ರೂಲ್ಡ್ ಇಂಡಿಯಾ ಮೋರ್ ದನ್ 200 years. 1600, 1700, 1800, 200-300 ವರ್ಷಕ್ಕಿಂತ ಹೆಚ್ಚಿಗೆ ಭಾರತೀಯರ ಮೇಲೆ ಅವರು ಆಳಿದ್ರು. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಮಿಡ್ 20th century, ಇಂಗ್ಲಿಷ್ ಬಿಕೇಮ್ ಆಸ್ ಅ ಪ್ಯಾನ್ ಇಂಡಿಯನ್ ಲ್ಯಾಂಗ್ವೇಜ್. ದ ಪೊಸಿಷನ್ ಅಂಡ್ ದ ಲೆವೆಲ್ ಆಫ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಆಫ್ಟರ್ ಇಂಡಿಪೆಂಡೆನ್ಸ್. ದೇಶ ಸ್ವತಂತ್ರ ಆದ ನಂತರ ಇಂಗ್ಲಿಷ್ ಭಾಷೆ ಬೆಳವಣಿಗೆ ಹೇಗಾಯ್ತು ನೋಡ್ರಿ. ಮೆನಿ ಇಂಡಿಯನ್ಸ್ ವೇರ್ ಅಪೋಸಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಟು ಬಿಕಮ್ ಟಾಪ್ ಲೆವೆಲ್ ಅಂಡ್ ಸೆಂಟ್ರಲ್ ಲೆವೆಲ್ ಅಟ್ ಗೌರ್ಮೆಂಟ್ ಅಂಡ್ ಅದರ್ ಸೆಕ್ಟರ್ಸ್. ಇಂಗ್ಲಿಷ್ ಭಾಷೆ ಭಾರತದಲ್ಲಿ ಬೆಳಿಬಾರದು, ಇಂಗ್ಲಿಷನ್ನ ಭಾರತೀಯರು ಸ್ವೀಕಾರ ಮಾಡಬಾರದು, ಇಂಗ್ಲಿಷ್ ಭಾಷೆಯನ್ನ ಭಾರತದ ಸರ್ಕಾರ ಸ್ವೀಕಾರ ಮಾಡಬಾರದು ಅಂತೇಳಿ ಎಷ್ಟೋ ಜನ ಅದಕ್ಕೆ ವಿರೋಧ ಮಾಡಿದ್ದಾರೆ. ದ ರಿಟೆನ್ಷನ್ ಆಫ್ ಇಂಗ್ಲಿಷ್ ವಾಸ್ ಅಪೋಸ್ಡ್ ಇನ್ ಇಂಡಿಯಾ. ದ ಫ್ರಂಟ್ ರನ್ನರ್ ಇನ್ ಅಪೋಸಿಂಗ್ ಇಂಗ್ಲಿಷ್ ಲ್ಯಾಂಗ್ವೇಜ್ ವಾಸ್ ಮಹಾತ್ಮ ಗಾಂಧೀಜಿ. Mahatma Gandhiji said that English education in India would deprive our countrymen of national respect and integrity.
ಇಂಗ್ಲಿಷ್ ಭಾಷೆ ನಮ್ಮ ದೇಶದೊಳಗೆ ಇರಬಾರ್ದು, ಇಂಗ್ಲಿಷ್ ಭಾಷೆಯನ್ನು ಉಪಯೋಗ ಮಾಡಬಾರ್ದು, ಇಂಗ್ಲಿಷ್ ಭಾಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಕಲಿಸಬಾರ್ದು ಅಂತೇಳಿ ಮೊಟ್ಟ ಮೊದಲಿಗೆ ವಿರೋಧ ಮಾಡಿದವರು ಮಹಾತ್ಮ ಗಾಂಧೀಜಿಯವರು. ಆದ್ರೆ ರಾಜಾರಾಮ್ ಮೋಹನ್ ರಾಯ್ ಅವರು ಭಾರತ ದೇಶ ಸ್ವತಂತ್ರ ಆಗೋಕ್ಕಿಂತ ಮುಂಚೆ ಇಂಗ್ಲಿಷ್ ನಮ್ಮ ದೇಶದ ಜನರಿಗೆ ಕಲಿಸ್ರಿ ಅಂತೇಳಿ ಅವ್ರಿಗೆ ಪತ್ರ ಬರೆದವರು, ಯಾರಿಗೆ? ಬ್ರಿಟಿಷರಿಗೆ. ಆದ್ರೆ ಮಹಾತ್ಮ ಗಾಂಧೀಜಿ ಮುತ್ಯ ಬ್ಯಾಡ್ ಅಂತೇಳಿ ಬಡಿಗೆ ತೋಡು ಬೆನ್ನು ಹತ್ತಿದ್ರು. ಯಾಕೆ ಹತ್ತಿದ್ರು ಮುತ್ಯ? On the other hand, some intellectual and modern approach, reputed persons were supporting English language to introduce India. ಆದ್ರೆ ಭಾರತದೊಳಗೆ ಇನ್ನೂ ಎಷ್ಟೋ ಬುದ್ಧಿಜೀವಿ ವ್ಯಕ್ತಿಗಳು ಅವರೇನಾದ್ರು, ಮುತ್ಯ ಗಾಂಧಿ ಮುತ್ಯ ನೀ ಅಪೋಸ್ ಮಾಡಿಬಿಡಪ್ಪ, ಸುಮ್ಮನೆ ಕುಂಡ್ರು ಮುತ್ಯ, ಇಂಗ್ಲಿಷ್ ಯೂಸ್ ಆಗಲಿ ಭಾರತದೊಳಗೆ, ಇಂಗ್ಲಿಷನ್ನ ಪ್ರಾರಂಭ ಮಾಡಲಿ ಅಂತೇಳಿ ಹೇಳಿದಂಥ ವ್ಯಕ್ತಿಗಳು ಸಾಕಷ್ಟು ಜನರಿದ್ದಾರೆ. ಅವ್ರು ಯಾರು ಅನ್ನೋದು ನೋಡೋಣ. They encouraged and supported the retention of English language in India by giving proof that English can link entire India, because English has India has a various regional language. English has a lingua franca of India. The lingua franca means common language which can connect everyone. ಕೆಲವೊಬ್ರು ಏನಂದ್ರು, ಇಂಗ್ಲಿಷ್ ಅನ್ನ ಭಾರತದೊಳಗೆ ಉಪಯೋಗ ಮಾಡಿದ್ರೆ ಇಡೀ ಭಾರತ ದೇಶವನ್ನ ಒಂದುಗೂಡಿಸಬಹುದು, ಒಕ್ಕಟ್ಟು ಮಾಡಬಹುದು. ಯಾಕಂದ್ರೆ ಭಾರತದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ಭಾಷೆಯನ್ನು ಮಾತನಾಡುತ್ತಿದ್ದಾರೆ. ಹೀಗಾಗಿ ಎಲ್ಲರನ್ನ ಕನೆಕ್ಟ್ ಮಾಡುವ ಭಾಷೆ ಇಂಗ್ಲಿಷ್ ಆಗುತ್ತದೆ. ಹೀಗಾಗಿ ಇಂಗ್ಲಿಷ್ ಇರಲಿ ಅಂತ ಹೇಳಿದವರು ಮೌಲಾನಾ ಆಜಾದ್, ಭಾರತ ದೇಶದ ಮೊದಲನೇ ಶಿಕ್ಷಣ ಮಂತ್ರಿ ಮೌಲಾನಾ ಆಜಾದ್, ಸಿ ರಾಜಗೋಪಾಲಾಚಾರ್ಜಿ, ಪಂಡಿತ್ ಜವಾಹರ್ಲಾಲ್ ನೆಹರು. ಇವರು ಗಾಂಧಿ ಮುತ್ಯ ಸುಮ್ಕೊಂಡಿತೇನಿಲ್ಲ ಮುತ್ಯ ಅಂತೇಳಿ ಗಾಂಧಿ ಮುತ್ಯ ಸುಮ್ಕೊಂಡಿಸಿ ಇಂಗ್ಲಿಷ್ ಭಾಷೆನ ಭಾರತದಲ್ಲಿ ಉಪಯೋಗ ಮಾಡಲು ಸಪೋರ್ಟ್ ಮಾಡಿದರು. ಸ್ಟ್ರಾಂಗ್ಲಿ ಅಂಡ್ ಪಾಸಿಟಿವ್ಲಿ ಸಪೋರ್ಟೆಡ್ ಇಂಗ್ಲಿಷ್ ಇಂಡಿಯಾ. ಪಂಡಿತ್ ಜವಾಹರ್ಲಾಲ್ ನೆಹರು said about English language, as English acted as a major window for Indians to outside the world. ಇವರು ಹೇಳಿದ ಹೇಳಿಕೆ ಇವತ್ತಿಗೂ ಪ್ರಸಿದ್ಧವಾಗಿದೆ. ಇವರು ಭಾರತದ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು. ಇವ್ರು ಏನು ಹೇಳಿದ್ರು, ಇಂಗ್ಲಿಷ್ ಇದು ನಮಗೆ ಒಂದು ಕಿಟಕಿ ಇದ್ದ ಹಾಗೆ, ವಿಂಡೋ ಇದ್ದ ಹಾಗೆ. ಈ ಕಿಟಕಿಯ ಮೂಲಕ ಹೊರ ಜಗತ್ತನ್ನು ನಾವು ನೋಡಲು ಬರುತ್ತದೆ. It means that English is like a window. Through this, we Indians can look the whole world. The major problem was created regarding English language during 1950. That shall we adopt English as our Indian constitution's language or not? 1950 ಇಂಗ್ಲಿಷ್ ಅನ್ನ ಭಾರತದಲ್ಲಿ ಅಥವಾ ಸಂವಿಧಾನದಲ್ಲಿ ಸ್ವೀಕಾರ ಮಾಡಬೇಕು ಬೇಡ ಅನ್ನೋ ಜಗಳ ನಡೀತ್ರಿ. ಮತ್ತೆ ಜಗಳ ಇಷ್ಟು ನಡೀತಲ್ಲೋ ಹೊಡ್ಪೇಟ ಎಲ್ಲ ರಾಜ್ಯದೊಳಗೆ. The Indian constitutions on 26th January 1950 decided that English language was to be continued as official language for only 15 years. ಇದು ಪ್ರಶ್ನೆ ಕೇಳಿದ್ರು ನೋಡ್ರಿ. ಭಾರತ ದೇಶದ ಸಂವಿಧಾನ ಯಾವಾಗ ಜಾರಿಯಲ್ಲಿ ಬಂತು ಆ ಸಮಯದೊಳಗೆ ಇಂಗ್ಲಿಷ್ ಭಾಷೆಯನ್ನು ಸಂವಿಧಾನದೊಳಗೆ ಸ್ವೀಕಾರ ಮಾಡಿದ್ರು. ಏನಂತೇಳಿ? ಇಂಗ್ಲಿಷ್ ಲ್ಯಾಂಗ್ವೇಜ್ ಆಸ್ ಅಫಿಷಿಯಲ್ ಲ್ಯಾಂಗ್ವೇಜ್, ಸರ್ಕಾರದ ಅಫಿಷಿಯಲ್ ಲ್ಯಾಂಗ್ವೇಜ್ ಅಂತ ಇಂಗ್ಲಿಷ್ ಸ್ವೀಕಾರ ಮಾಡಿದ್ರು. ಎಷ್ಟು ವರ್ಷದ ತನಕ? ಕೇವಲ 15 ವರ್ಷ ಮಾತ್ರ ಇಂಗ್ಲಿಷ್ ಅನ್ನ ನಾವು ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಬಳಕೆ ಮಾಡೋಣ ಅಂತೇಳಿ. ಮುಂದೆ ಏನಾಗ್ತದೆ ನೋಡ್ರಿ. ಆರ್ಟಿಕಲ್ 343 ಕ್ಲಾಸ್ 2 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಸ್ ಸ್ಟೇಟ್ ದಟ್ ಫಾರ್ ಅ ಪೀರಿಯಡ್ ಆಫ್ 15 years ಫ್ರಮ್ ದ ಕಮೆನ್ಸ್ಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ಸ್ the English language shall continue to be used for all purpose of union for which it was being used before such commencement. Government of India has decided to put Hindi as an official language after completion of 15 years. ಸಂವಿಧಾನ ಜಾರಿಯಲ್ಲಿ ಬಂದ ನಂತರ ಅಂದ್ರೆ 1950 ನಂತರ 1965 ಇಂಗ್ಲಿಷ್ ಅನ್ನ ಭಾರತದ ಅಫಿಷಿಯಲ್ ಲ್ಯಾಂಗ್ವೇಜ್ ಆಗಿ ಉಪಯೋಗ ಮಾಡೋಣ. 15 ವರ್ಷ ಆದ ನಂತರ ಅಂದ್ರೆ 1965 ನಂತರ ಹಿಂದಿ ಭಾಷೆಯನ್ನ ಭಾರತದ ಅಫಿಷಿಯಲ್ ಭಾಷೆಯನ್ನಾಗಿ ನಾವು ಸ್ವೀಕಾರ ಮಾಡೋಣ ಅಂತೇಳಿ ಭಾರತ ಸರ್ಕಾರದವರು ವಿಚಾರ ಮಾಡಿದ್ರು. ಇನ್ನು ಹಿಂದಿ ಭಾಷೆ ಭಾರತ ದೇಶದ ಲ್ಯಾಂಗ್ವೇಜ್ ಆಗ್ತದ ಈ ವಿಷಯ ತಿಳಿದ ತಕ್ಷಣ ತಮಿಳುನಾಡು, ಅರ್ಲಿಯರ್ ನೋನ್ ಆಸ್ ಮದ್ರಾಸ್ ಅಂಡ್ ವೆಸ್ಟ್ ಬೆಂಗಾಲ್ ಸ್ಟೇಟ್ಸ್ ವೇರ್ ಅಪೋಸ್ಡ್ ದಿಸ್ ಡಿಸಿಷನ್. ತಮಿಳುನಾಡು ಅವಾಗ ಮದ್ರಾಸ್ ಅಂತ ಕರೀತಿದ್ರು. ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ ಇವು ಎರಡು ಎದ್ದಿನತ್ತು ಜಾಡಿಸಿ ಸರ್ಕಾರಕ್ಕೆ ಬೈಲಿಕ್ಕೆ ಚಾಲೂ ಮಾಡಿದ್ರು. ಏನೋ ಇಂಗ್ಲಿಷ್ ಯಾವ್ದಕ್ಕೆ ಯೂಸ್ ಮಾಡ್ತೀರಿ ನೀವು? ಇಂಗ್ಲಿಷ್ ಇರಲಿ, ಆದ್ರೆ ಹಿಂದಿಗೆ ನೀವು ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ತಗೋಬಾರ್ದು, ತಮಿಳ್ ತಗೋರಿ ಅಂದ್ರೆ ಇವ್ರು ಅಪೋಸ್ ಮಾಡಿದ್ರು. ತಮಿಳುನಾಡು ಮತ್ತು ವೆಸ್ಟ್ ಬೆಂಗಾಲ್ದವರು. ಪ್ಲೀಸ್ ಎರಡು ಹೆಸರು ನೆನಪಿಡ್ರಿ. ದೀಸ್ ಸ್ಟೇಟ್ಸ್ ತಮಿಳುನಾಡು ಅಂಡ್ ವೆಸ್ಟ್ ಬೆಂಗಾಲ್ ಸಪೋರ್ಟೆಡ್ ಇಂಗ್ಲಿಷ್ ಶುಡ್ ಬಿ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ಹಿಂದಿ ಸ್ವೀಕಾರ ಮಾಡಬಾರ್ದು, ಇಂಗ್ಲಿಷನ್ನೇ ನೀವು ದೇಶದ ಭಾಷೆಯನ್ನಾಗಿ ಅಫಿಷಿಯಲ್ ಭಾಷೆಯನ್ನಾಗಿ ಸ್ವೀಕಾರ ಮಾಡ್ರಿ ಅಂತೇಳಿ ಎದಿ ಮ್ಯಾಲ ನಿಂತ್ರಿ ಇವರು ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು. ಸೊ ಹೀಗಾಗಿ ಇವ್ರ ಮಾತನ್ನ ಈವನ್ ದ ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ 1953 ಇದನ್ನ ನೆನ್ಪಿಡ್ರಿ. ಭಾರತದೊಳಗ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಕಮಿಷನ್ ಸ್ಥಾಪನೆ ಮಾಡಿದ್ರು 1953. ಹ್ಯಾಸ್ ಆಲ್ಸೋ ಸಪೋರ್ಟೆಡ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಇನ್
opposite way. This commission stated in its report regarding English language as English is one of the foremost language in the world today and it is a medium of international communication. So it is foolish throw away English. ಇಂಗ್ಲಿಷ್ ಬೇಡ ಬೇಡ ಅನ್ನೋರು ಏನಂತಿದ್ರು, ಹಿಂದಿ ತಗೋ ಅಂದ ತಕ್ಷಣ ಇದು ಆಫೀಷಿಯಲ್ ಲ್ಯಾಂಗ್ವೇಜ್ ಏನು ಹೇಳಿದ್ರು ನೋಡ್ರಿ, ಇವತ್ತ ಇಡೀ ಜಗತ್ತಿನೊಳಗೆ ಇಂಗ್ಲಿಷ್ ಭಾಷೆ ಬೆಳವಣಿಗೆ ಆಗ್ತಾ ಇದೆ. ಎಲ್ಲರೂ ಇಂಗ್ಲಿಷ್ ಒಳಗೆ ಮಾತಾಡ್ತಾರೆ, ಇಂಗ್ಲಿಷ್ ಒಳಗೆ ಸಾಹಿತ್ಯ ಐತಿ, ಇಂಗ್ಲಿಷ್ ಒಳಗೆ ರೆಫರೆನ್ಸ್ ಬುಕ್ ಅದಾವ. ಇಂಗ್ಲಿಷ್ಗೆ ನಾವು ನಮ್ಮ ದೇಶಕ್ಕೆ ಬಿಟ್ಟು ಹೊರಗೆ ಹಾಕೋದು ಬೇಡ, ಇಂಗ್ಲಿಷ್ ನಮ್ಮ ದೇಶ ಒಳಗೆ ಇರಲಿ ಅಂತೇಳಿ ಈ ಆಫೀಷಿಯಲ್ ಲ್ಯಾಂಗ್ವೇಜ್ ಇದ್ದವರು ಏನು ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ವೆಸ್ಟ್ ಬೆಂಗಾಲ್ ಮತ್ತು ತಮಿಳುನಾಡು ಇವರಂತೂ ಮೊಟ್ಟ ಮೊದಲೇ ಸಪೋರ್ಟ್ ಮಾಡಿದ್ರು, ಇಂಗ್ಲಿಷೇ ದೇಶದ ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಲಿ ಅಂತೇಳಿ. The government of India has accepted Hindi as a national language and English as a associate official language. Please ನೆನ್ಪಿಡ್ರಿ. ಅದಾದ ನಂತರ ಭಾರತ ಸರ್ಕಾರವು ಹಿಂದಿಯನ್ನ ರಾಷ್ಟ್ರೀಯ ಭಾಷೆಯಾಗಿ ಸ್ವೀಕಾರ ಮಾಡಿತು ಮತ್ತು ಇಂಗ್ಲಿಷನ್ನ ಅಸೋಸಿಯೇಟ್ ಆಫೀಷಿಯಲ್ ಲ್ಯಾಂಗ್ವೇಜ್ ಆಗಿ ಕೂಡ ಇಂಗ್ಲಿಷ್ ಅನ್ನ ಸ್ವೀಕಾರ ಮಾಡಿತು. ಅರ್ಲಿಯರ್ ಇಂಗ್ಲಿಷ್ ವಾಸ್ ನೋನ್ ಆಸ್ ಫಾರಿನ್ ಲ್ಯಾಂಗ್ವೇಜ್. ಇದಕ್ಕಿಂತ ಮುಂಚೆ ಭಾರತದಲ್ಲಿ ಇಂಗ್ಲಿಷ್ ಭಾಷೆದು ಪರಕೀಯ ಭಾಷೆ, ಫಾರಿನ್ ಲ್ಯಾಂಗ್ವೇಜ್ ಅಂತ ಕರಿತಿದ್ರು. ಬಟ್ ನಾವು ಇಟ್ ಗಾಟ್ ದ ಪೊಸಿಷನ್ ಆಫ್ ಅಸೋಸಿಯೇಟ್ ಆಫೀಷಿಯಲ್ ಲ್ಯಾಂಗ್ವೇಜ್ ಇನ್ ಇಂಡಿಯಾ. ಈಗ ಸಂವಿಧಾನದ ಭಾಷೆಯಾಗಿ, ಸರ್ಕಾರದ ಭಾಷೆಯಾಗಿ ಇಂಗ್ಲಿಷನ್ನ ಸ್ವೀಕಾರ ಮಾಡಲಾಗಿದೆ. ನಾವು ಇಂಗ್ಲಿಷ್ ಈಸ್ ಸೀನ್ ಇನ್ ಆಲ್ ಫೀಲ್ಡ್ ಆಫ್ ಸಚ್ as ಪೊಲಿಟಿಕಲ್ ಸೈನ್ಸ್, ಟೆಕ್ನಾಲಜಿ, ಲಿಟರೇಚರ್, ಎಜುಕೇಶನ್, ಎಂಟರ್ಟೈನ್ಮೆಂಟ್ ಇನ್ ಆಲ್ ಲೆವೆಲ್ ಇನ್ಕ್ಲೂಡಿಂಗ್ ವಿಲೇಜ್ ಟು ಗ್ಲೋಬಲ್ ಪೊಸಿಷನ್ ಇನ್ ಲೋಕಲ್ ಟು ಇಂಟರ್ನ್ಯಾಷನಲ್ ಲೆವೆಲ್. ಟುಡೇ ಭಾರತದ ಪ್ರತಿಯೊಂದು ಕ್ಷೇತ್ರದಲ್ಲಿ ಇಂಗ್ಲಿಷನ್ನ ಬಳಕೆ ಮಾಡುತ್ತಿದ್ದೇವೆ. ಎಲ್ಲ ಕ್ಷೇತ್ರದೊಳಗೆ, ರಾಜಕೀಯ, ಸಾಮಾಜಿಕ, ವಿಜ್ಞಾನ, ಸಾಹಿತ್ಯ, ಶಿಕ್ಷಣ, ಮನೋರಂಜನೆ. ರಾಜಾರಾಮ್ ಮೋಹನ್ ರಾಯ್, ಪ್ಲೀಸ್ ನೆನ್ಪಿಟ್ಟಿದ್ದು, ರಾಜಾರಾಮ್ ಮೋಹನ್ ರಾಯ್ ಇವರು ಲಾರ್ಡ್ ಅಮ್ಹರ್ಸ್ಟ್ ಇವರಿಗೆ 1823 ಒಂದು ಪತ್ರವನ್ನು ಬರೆದಿದ್ರು. ರಾಜಾರಾಮ್ ಮೋಹನ್ ರಾಯ್ ರೋಟ್ ಒನ್ ಲೆಟರ್ ಟು ಲಾರ್ಡ್ ಅಮ್ಹರ್ಸ್ಟ್ ಇನ್ 1823. ಹಿಸ್ ಲೆಟರ್ ಸೀಕಿಂಗ್ ದ ಇಂಟ್ರೊಡಕ್ಷನ್ ಆಫ್ ಇಂಗ್ಲಿಷ್ ಇನ್ ಇಂಡಿಯಾ. ಇವ್ರಿಗೆ ಪತ್ರ ಬರೆದ್ರು ಅವರು, ರಾಜಾರಾಮ್ ಮೋಹನ್ ರಾಯ್ 1823. ಭಾರತದಲ್ಲಿ ಇಂಗ್ಲಿಷನ್ನ ಸ್ಟಾರ್ಟ್ ಮಾಡ್ರಿ, ಭಾರತೀಯ ಜನರಿಗೆ ಇಂಗ್ಲಿಷ್ ಕಲಿಸಕ್ಕೆ ಸ್ಟಾರ್ಟ್ ಮಾಡ್ರಿ ಅಂತ ವಿನಂತಿ ಮಾಡಿದಂಥ ವ್ಯಕ್ತಿ ಇವರು. ದ ಚಾರ್ಟರ್ ಆಕ್ಟ್ ಆಫ್ 1813 ಪ್ರೊವೈಡೆಡ್ ಹೌ much as annual expenditure of the revival and promotion of literature in India. 1,00,000 ರೂಪಾಯಿ ಖರ್ಚು ಮಾಡಬೇಕಂತೇಳಿ ಚಾರ್ಟರ್ ಆಕ್ಟ್ ಕೂಡ ಹೇಳಿದೆ. ಫಸ್ಟ್ ಬುಕ್ ರಿಟರ್ನ್ ಬೈ ಇಂಡಿಯನ್ ಇನ್ ಇಂಗ್ಲಿಷ್ ವಾಸ್ ದ ಟ್ರಾವೆಲ್ಸ್ ಆಫ್ ಡೆತ್ ಮೊಹಮ್ಮದ್. ಮೊಟ್ಟ ಮೊದಲಿಗೆ ಭಾರತೀಯ ಒಬ್ಬ ವ್ಯಕ್ತಿ ಇಂಗ್ಲಿಷದಲ್ಲಿ ಬರೆದಂತ ಪುಸ್ತಕ ಯಾವುದು? ಟ್ರಾವೆಲ್ಸ್ ಆಫ್ ಡೆತ್ ಮೊಹಮ್ಮದ್ ಬೈ ಡೀನ್ ಮೊಹಮ್ಮದ್. ಈ ಬುಕ್ ಅನ್ನ ಹೆಸರು ನೆನ್ಪಿಡ್ರಿ. ಕನ್ಸಿಡರ್ಡ್ ಆಸ್ ದ ಮ್ಯಾಗ್ನಾ ಕಾರ್ಟಾ ಆಫ್ ಇಂಗ್ಲಿಷ್ ಎಜುಕೇಶನ್ ಇನ್ ಇಂಡಿಯಾ, ಇಟ್ ಡಿಕ್ಲೇರ್ಡ್ ದಟ್ ದ ಏಮ್ ಆಫ್ ಗವರ್ಮೆಂಟ್ ಎಜುಕೇಶನ್ ಪಾಲಿಸಿ ವಾಸ್ ದ ಟೀಚಿಂಗ್ ಆಫ್ ವೆಸ್ಟರ್ನ್ ಎಜುಕೇಶನ್. ಕೋಟಾರಿ ಕಮಿಷನ್ ವಾಸ್ ಫಾರ್ಮ್ಡ್ ಅಂಡರ್ ವಿಚ್ ಎಜುಕೇಶನ್ ಮಿನಿಸ್ಟರ್ MC ಚಾಗ್ಲಾ. The foundation of modern education system in India was laid by Macaulay in 1835. Hunter Commission first decentralized the primary education. Butler English, a minimal pidgin that emerged during colonial times in Madras and Presidency. Butler English ಈ ಮದ್ರಾಸ್ ಪ್ರೆಸಿಡೆನ್ಸಿದೊಳಗೆ ಉಪಯೋಗ ಮಾಡ್ತಿದ್ರು. ರಾಜಾರಾಮ್ ಮೋಹನ್ ರಾಯ್ initiated movement to introduce Western scientific education through English. ಭಾರತದಲ್ಲಿ ಇಂಗ್ಲಿಷನ್ನ ಪ್ರಾರಂಭ ಮಾಡ್ರಿ, ಇಂಗ್ಲಿಷ್ ಮಾಧ್ಯಮದಲ್ಲಿ ವಿಜ್ಞಾನವನ್ನು ಕಲಿಸ್ರಿ ಅಂತೇಳಿ ರಾಜಾರಾಮ್ ಮೋಹನ್ ರಾಯ್ ಅವರು ಬಹಳ ಹಠ ಹಿಡಿದು ಬ್ರಿಟಿಷರಿಗೆ ವಿನಂತಿ ಮಾಡಿದರು. ಲಾರ್ಡ್ ಮೆಕಾಲೆ ವಾಸ್ ದ ಚೇರ್ಮನ್ ಆಫ್ ಕಮಿಟಿ which was formed to take a decision regarding replacement of ಸಂಸ್ಕೃತ್ and Persian by language. ಭಾರತದೊಳಗೆ ಸಂಸ್ಕೃತ ಭಾಷೆ ಮತ್ತು ಪರ್ಷಿಯನ್ ಭಾಷೆ ಮೊದಲಿಗೆ ಕಲಿಸ್ತಿದ್ರು, ಅದನ್ನು ಕ್ಯಾನ್ಸಲ್ ಮಾಡಿ ಇಂಗ್ಲಿಷ್ ಇದೊಳಗೆ ಕಲಿಸ್ಬೇಕಂತೇಳಿ ಹೇಳಿದಂಥ ವ್ಯಕ್ತಿ ಈ ಲಾರ್ಡ್ ಮೆಕಾಲೆ. In 1958 the Central Institute of English, please ನೆನ್ಪಿಡ್ರಿ, the Central Institute of English was started in Hyderabad. Regional institutes were established in Bangalore and Chandigarh. ನೆನ್ಪಿಡ್ರಿ ಇದನ್ನ. ಲಾರ್ಡ್ ಮೆಕಾಲೆ wrote his famous minute on education policy on 2nd February 1835. Braj Kachuri has observed a tendency among Indian English speakers and writers to use hybridized lexical items such as ಜುಗಾರ್ ಅಂದ್ರೆ ಇಂಗ್ಲಿಷ್ ಭಾಷೆ ಯೂಸ್ ಮಾಡುವಾಗ ಇಂಡಿಯನ್ ಪದಗಳನ್ನು ಉಪಯೋಗ ಮಾಡಲು ಭಾರತೀಯರು ಪ್ರಾರಂಭ ಮಾಡಿದರು. ಇದು ಹೇಳಿದವರು ಯಾರು? ಬ್ರಜ್ ಕಚೂರಿ ಅವರು. ಪಾಲ್ ಪೋಯೆಟ್, ಟ್ರಾನ್ಸ್ಲೇಟರ್, ಪಬ್ಲಿಷರ್ ಅಂಡ್ ಎಸೇಯಿಸ್ಟ್ ಹೂ ಫೌಂಡೆಡ್ ಅ ಪ್ರೆಸ್ ಇನ್ 1950 ಕಾಲ್ಡ್ ರೈಟರ್ಸ್ ವರ್ಕ್ಶಾಪ್ ಅಂಡ್ ಪ್ರೊವೈಡೆಡ್ ಪಬ್ಲಿಷ್ ಔಟ್ಲೆಟ್ ಫಾರ್ ಇಂಡಿಯನ್ ರೈಟಿಂಗ್ ಇನ್ ಇಂಗ್ಲಿಷ್. ಸೊ ದಯವಿಟ್ಟು ಇಲ್ಲಿ ತನಕ ನಾನು ಹೇಳಿದ್ದು ಪಾಯಿಂಟ್ಸ್ಗಳನ್ನ ತಾವೆಲ್ಲರೂ ನೆನಪಿನಾಗಿಡ್ರಿ. ಆಮೇಲೆ
ನಾನು ಹೇಳಿದ್ದು ಅದೇನು ಕ್ವಶನ್ ಎಷ್ಟು ಒಂದು ಪೇಜ್ ಐತಿ, ಒಂದು ಪೇಜ್ 2 3 ಪೇಜ್ ಓದಿದ್ರೆ 6 ಮಾರ್ಕ್ ಫಿಕ್ಸ್ 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 ಫಿಕ್ಸ್. ಪರೀಕ್ಷೆ ಪಾಸ್ ಆಗೋದು ಬಹಳ ಸರಳ ಐತಿ ಇಂಗ್ಲೀಷ್ ಲಿಟ್ರೇಚರ್ದಾಗ. ಅದಕ್ಕೆ ನಾವು ಏನು ಮಾಡ್ಲಿಕತ್ತೀವಿ, ತುಂಬ ಹಾರ್ಡಾಗಿ ತಗೊಳಕತ್ತೀವಿ. ಹಾರ್ಡಾಗಿ ತಗೋಬೇಡ್ರಿ. ಇಲ್ಲಿ ನೋಡ್ರಿ, ಈ ಬುಕ್ದೊಳಗೆ ಇದು ವ್ಯಾಲ್ಯೂಮ್ ನಂಬರ್ 1 ಐತಿ. ವ್ಯಾಲ್ಯೂಮ್ ನಂಬರ್ 1 ಒಳಗೆ ಯಾವುದು ಇಂಗ್ಲೀಷ್ ಇನ್ ಇಂಡಿಯಾ ಇಲ್ಲದ ನೋಡ್ರಿ. ಇಂಗ್ಲೀಷ್ ಇನ್ ಇಂಡಿಯಾ ಹಿಸ್ಟ್ರಿ ಇವಲ್ಯೂಷನ್ 124. ಇಂಗ್ಲೀಷ್ ಇನ್ ಇಂಡಿಯಾ ಇಷ್ಟೆಲ್ಲ ಕ್ವಶನ್ ಓದ್ರಿ. 1 2 ನೋಡ್ರಿ ಎಷ್ಟು 43 ಕ್ವಶನ್ಸ್ ಅದಾವ. ಕಂಪ್ಲೀಟ್ ನೆನ್ಪಿಡ್ರಿ, ಇದ್ರೊಳಗಿಂದೇ ಕ್ವಶನ್ ಬಂದ್ಬಿಡ್ತೈತಿ. ಐ ಪ್ರಾಮಿಸ್ ಯು, ಇಷ್ಟರೊಳಗಿಂದ ಕ್ವಶನ್. ಇದನ್ನು ಓದ್ರಿ. ಆಮೇಲೆ ವ್ಯಾಲ್ಯೂಮ್ ನಂಬರ್ 2, ವ್ಯಾಲ್ಯೂಮ್ ನಂಬರ್ 2 ಇಂಗ್ಲಿಷ್ ಹಿಸ್ಟ್ರಿ ಇಲ್ಲದ ನೋಡ್ರಿ 181. ಇಷ್ಟು ತೆರೆದು ತೋರಿಸಿ ಹೇಳ್ತಾ ಇದ್ದೀನಿ ರೀ. ನಂಬೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಇಂಗ್ಲಿಷ್ ಲ್ಯಾಂಗ್ವೇಜ್ ನೋಡ್ರಿ, ಇಷ್ಟು ಓದ್ಕೊಂಡ್ಬಿಡ್ರಿ. ಇದು ಒಂದು ಪೇಜ್, ಇದೊಂದು ಪೇಜ್. ಇಲ್ಲಿ 27 ಕ್ವಶನ್ ಐತಿ. ತಿಳಿಲಿಗತ್ತದ್ರಿ. ಇದಾದ ನಂತರ ವ್ಯಾಲ್ಯೂಮ್ 3 ಈ ಬುಕ್ದೊಳಗೆ ಓದ್ರಿ. ಇಂಗ್ಲಿಷ್ ಇನ್ ಇಂಡಿಯಾ 38 ಪೇಜ್ ನೋಡ್ರಿ. ಇಂಗ್ಲಿಷ್ ಇನ್ ಇಂಡಿಯಾ ಇಷ್ಟೆಲ್ಲ ಕ್ವಶನ್ ಕರೆಕ್ಟಾಗಿ ಓದ್ಕೋಬೇಕು. ಆಮೇಲೆ ವ್ಯಾಲ್ಯೂಮ್ ನಂಬರ್ 4 ಒಳಗೆ ಎಲ್ಲದ್ರಿ ಇಂಗ್ಲಿಷ್ ಇನ್ ಇಂಡಿಯಾ. ಇಂಗ್ಲಿಷ್ ಇನ್ ಇಂಡಿಯಾ ಇದನ್ನು 64. ಇಷ್ಟೆಲ್ಲ ಮಟೀರಿಯಲ್ ರೆಡಿ ಮಾಡಿ ನಿಮ್ಮ ಕೈಗೆ ಕೊಡ್ತಾ ಇದ್ದೀನಿ ತಮ್ಮ. ಇದನ್ನು ಓದ್ರಿ, ರಿಸಲ್ಟ್ ಮಾಡಿಕೊಡ್ರಿ ಸಾಕು. ಇಲ್ಲ ಇಷ್ಟೆಲ್ಲ ಕ್ವಶನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕು. ಓದಿ ಪರೀಕ್ಷೆ ಪಾಸ್ ಆಗ್ರಿ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.